ಸರ್ಕಾರವೇ ಆರಂಭಿಸಿದ ಜೋಳ ಖರೀದಿ ಕೇಂದ್ರದಿಂದ ರೈತರಿಗೆ ಮೋಸ ಆಗಿರುವಂತಹ ಘಟನೆ ನಡೆದಿದೆ. ರೈತರು ಒಳ್ಳೆ ಗುಣಮಟ್ಟದ ಗೋವಿನ ಜೋಳ ತಂದು ರಿಜೆಕ್ಟ್ ಮಾಡ್ತಿದ್ದಾರೆ. ಸಾವಿರಾರು ಕ್ವಿಂಟಲ್ ಗೋವಿನ ಜೋಳ ತಂದಿದ್ದಾರೆ ರೈತರು. ಹಾವೇರಿಯ ರಾಣೆಬೆನ್ನೂರು ಮೆಗಾ ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ಕಂಡುಬಂದಿದ್ದು ಲಾರಿ ಟ್ರ್ಯಾಕ್ಟರ್ನಲ್ಲಿ ರೈತರು ಬಂದು ಪರದಾಡುವಂತಾಗಿದೆ. ಖರೀದಿ ಕೇಂದ್ರದ ಗೇಟ್ ಓಪನ್ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರವೇ ಆರಂಭಿಸಿದ ಜೋಳ ಖರೀದಿ ಕೇಂದ್ರದಿಂದ ರೈತರಿಗೆ ಮೋಸ ಆಗಿದ್ದು, ರೈತರು ಒಳ್ಳೆ ಗುಣಮಟ್ಟದ ಗೋವಿನ ಜೋಳ ತಂದರೂ ಕೂಡ ರಿಜೆಕ್ಟ್ ಮಾಡ್ತಿದ್ದಾರೆ. ಕೇಂದ್ರದಿಂದ ಸಾವಿರಾರು ಕ್ವಿಂಟಲ್ ಗೋವಿನ ಜೋಳ ತಂದಿದ್ದಾರೆ ರೈತರು. ಆದರೂ ಕೂಡ ಆ ಖರೀದಿ ಕೇಂದ್ರದ ಗೇಟ್ ಅನ್ನು ಓಪನ್ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೋವಿನ ಜೋಳವನ್ನ ರಿಜೆಕ್ಟ್ ಮಾಡಿರೋ ಕಾರಣದಿಂದಾಗಿ APMC ತೊಗೊಂಬಂದಿವ್ರಿ, ಮೆಗಾ ಮಾರ್ಕೆಟ್ ರಾಣೆಬೆನ್ನೂರು ತೊಗೊಂಬಂದೀವಿ. ಅವತ್ತು ನಾವು ಏನಾರು ಗೇಟ್ನಾಗ ನಿಮ್ಮ ಮಾಲ್ ನಡೀತೈತಿ, ನಿಮ್ಮ ಮಾಲ್ ನಡೆಯಂಗಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ಗೇಟಿಂದ ಹೊರಗೆ ತೊಗೊಂಡು ಹೋಗ್ತಿದ್ವಿ. ಇವಾಗ ಬಂದುಬಿಟ್ಟು ಅಷ್ಟು ಗಾಡಿಗೆ ಮಾಯ್ಚರ್ ಚೆಕ್ ಮಾಡಿಲ್ಲ ಅವರು. ನಮ್ಮ ಗಾಡಿಗೆ ಒಂದು ಇಟ್ಟು 18 ಪ್ಯಾಕೆಟ್ ಒಳಗೆ ಹಾಕ್ಕೊಂಡಾರ. ಅದಾದ್ಮೇಲೆ ಒಂದೇ ಮಾಲ ನಂದು 1 ಎಕರೆದ 3 ಎಕರೆದ ಬೆಳೆದಿರೋ ಮಾಲ್ ಅದು. ಮತ್ತೇನು ಬೇರೆ ಮಾಲ್ ತೊಗೊಂಬಂದಿಲ್ಲ, ಏನು ತೊಗೊಂಬಂದಿಲ್ಲ. ಈಗ ನೋಡಿದ್ರೆ 1 ಇಟ್ಟು ಒಳಗೆ ಹಾಕ್ಕೊಂಡಾರ, ಇನ್ನೊಂದು ಇಟ್ಟಿಗೆ ಮಾಯ್ಚರ್ ಹೆಚ್ಚಿಗೆ ಐತಿ, 16 ಐತಿ, ಅದೈತಿ ಇದೈತಿ ಅಂತ ಹೇಳ್ತಾರೆ. ಒಂದು ಕಾಳು ಬಂಗಾರಾಗ್ಯವ, ನಮ್ಮ ಕಾಳು ನಾವು ಬೆಳೆದೇವಿ. ಮತ್ತು ಒಂದು ಕಾಳು ಡ್ಯಾಮೇಜ್ ಬರೋವು, ಫಂಗಸ್ ಬರೋವು. ಟ್ಯಾಂಟರ್ ತೊಗೊಂಬಂದೇವ್ರಿ. ಒಂದು ನಮ್ಮ ಟ್ಯಾಕ್ಟ್ರಿ ಇಲ್ರಿ, ಒಂದು ಟ್ಯಾಕ್ಟ್ರಿ ತರಾಕ 180 ಪ್ಯಾಕೆಟ್ ಹೆಚ್ಚಿಗೆ ಹಾಕೈತಂದು ಮಿನಿ ಕ್ಯಾಂಟರ್ ಮಾಡ್ಕೊಂಡು 70 ರೂಪಾಯಿ ಬಾಡಿಗೆ ಮಾತಾಡ್ಕೊಂಡು ಇಲ್ಲಿ ಮಠ ಬಂದವ್ರಿ. ಆಲ್ಟಿಂಗ್ ಚಾರ್ಜ್ 1500 ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ. ಅದಕ್ಕೂ ಕೊಡ್ತೀವಿ. ಇವತ್ತು ಮಠ ನಿಂತೇವಿ. ಈಗ ಹೋಗಿ ಅಲ್ಲಿ ಪಳೆ ಕಚ್ಚಿದ್ರೆ ಇವ್ರೆ ನಾಳೆ ಔಷಧ ಇವಕ್ಕೆ ಹಾಕೋ ಸಂಬಂಧ ನಾಳೆ ಮಧ್ಯಾಹ್ನ ಮೇಲೆ